ಡಿಕೆಶಿ ಅಂಡ್ ಟೀಮ್ಗೆ ಜಾರಿ ನಿರ್ದೇಶನಾಲಯದಿಂದ ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಲ್ಲಿ ಡಿಕೆಶಿ ಸೇರಿ 4 ರಿಟ್ ಅರ್ಜಿ ವಿಚಾರಣೆ ಇದೆ. ಮೂಲ ಪ್ರಕರಣ ರದ್ದು ಮತ್ತು ಸಮನ್ಸ್ ರದ್ದತಿಗೆ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆ ಇದು. ನಾಳೆಯ ರಿಟ್ ಅರ್ಜಿ ವಿಚಾರಣೆಯತ್ತ ಡಿಕೆ ಶಿವಕುಮಾರ್ ಚಿತ್ತ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಇದೆ. ಡಿಕೆಶಿ ಅಂಡ್ ಟೀಮ್ಗೆ ಜಾರಿ ನಿರ್ದೇಶನಾಲಯದಿಂದ ಸಮನ್ಸ್ ವಿಚಾರ. ನಾಳೆ ಹೈಕೋರ್ಟ್ನಲ್ಲಿ ಡಿಕೆಶಿ ಸೇರಿ 4 ರಿಟ್ ಅರ್ಜಿ ವಿಚಾರಣೆ ಇರುವಂತದ್ದು. ಮೂಲ ಪ್ರಕರಣ ರದ್ದು ಮತ್ತು ಸಮನ್ಸ್ ರದ್ದತಿಗೆ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆಯದು. ನಾಳೆಯ ರಿಟ್ ಅರ್ಜಿ ವಿಚಾರಣೆಯತ್ತಲೇ ಡಿಕೆ ಶಿವಕುಮಾರ್ ಚಿತ್ತ ನೆಟ್ಟಿದೆ. ನಾಳೆ ಬೆಳಿಗ್ಗೆ 10:30ಕ್ಕೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಇದೆ. ಮೂಲ ಪ್ರಕರಣ ರದ್ದು ಮತ್ತು ಸಮನ್ಸ್ ರದ್ದತಿಗೆ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆ ಇದು. ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ನಾಳೆ ಬೆಳಿಗ್ಗೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಇರುವಂತದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ನಾಳಿನ ವಿಚಾರಣೆಯತ್ತಲೇ ಚಿತ್ತವನ್ನ ನೆಟ್ಟಿದ್ದಾರೆ. ಏನಾಗಬಹುದು, ಯಾವ ರೀತಿಯಲ್ಲಿದೆ ಕಾನೂನಾತ್ಮಕವಾಗಿ? ಪ್ರತಿಮಾ, ಈಗಾಗಲೇ ದೆಹಲಿಯ ಡಿಕೆ ಶಿವಕುಮಾರ್ ಅವರ ಒಂದು ಫ್ಲಾಟ್ ಕಲಾ ಮೇಲೆ ನಡೆದಂತ ಒಂದು ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಇಲಾಖೆ ಈಗಾಗಲೇ ಡಿಕೆಶಿ ವಿರುದ್ಧ ಈಗಾಗಲೇ ಇಸಿಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಸೊ ಇಸಿಐಆರ್ ಈ ಒಂದು ಪ್ರಕರಣವನ್ನ ರದ್ದು ಮಾಡುವಂತೆ ಈಗಾಗಲೇ ಹೈಕೋರ್ಟ್ಗೆ ಡಿಕೆ ಶಿವಕುಮಾರ್ ಅವರು ರಿಟ್ ಅರ್ಜಿಯನ್ನು ಹಾಕಿರುವಂತದ್ದು. ಐಟಿ ಅಧಿಕಾರಿಗಳು ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಇಡಿ ಅಧಿಕಾರಿಗಳ ಜೊತೆಯಲ್ಲಿ ಇಸಿಐಆರ್ ಅನ್ನ ಮಾಡಿಸಿದ್ದಾರೆ. ಸೊ ಹಾಗಾಗಿ ಇದು ಐಟಿ ಅಧಿಕಾರಿಗಳು ಬೇಕಂತೆ ಮಾಡಿದ್ದಾರೆ ಅನ್ನುವಂತ ಒಂದು ಉದಾಹರಣೆಯನ್ನು ಕೊಟ್ಟು ಹೈಕೋರ್ಟ್ಗೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಪ್ರಕರಣವನ್ನ ರದ್ದು ಮಾಡುವಂತೆ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಸೊ ಈ ರಿಟ್ ಅರ್ಜಿಯ ವಿಚಾರಣೆ ನಾಳೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಇರುವಂತದ್ದು. ನಾಳೆ 10:00ಗೆ ಡಿಕೆ ಶಿವಕುಮಾರ್ ಅವರ ಒಂದು ಭವಿಷ್ಯ ನಿರ್ಧಾರವಾಗುವಂತದ್ದು. ಒಂದ್ ರೀತಿ ಈ ಒಂದು ರಿಟ್ ಅರ್ಜಿಯನ್ನ ಹೈಕೋರ್ಟ್ ಮನವಿ ಮಾಡುತ್ತೋ ಅಥವಾ ಡಿಕೆಶಿ ಅವರ ರಿಟ್ ಅರ್ಜಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ವಾ? ಸೊ ಈ ಎಲ್ಲಾ ಒಂದು ಬೆಳವಣಿಗೆಗಳು ನಾಳೆ ಹೈಕೋರ್ಟ್ ನಲ್ಲಿ ಆಗ್ಲಿದೆ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಒಂದು ಚಿತ್ತ ನಾಳೆ ರಿಟ್ ಅರ್ಜಿ ವಿಚಾರಣೆ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗೆ.